ಹಲೋ ಗೆಳೆಯರಿ, ನಮಸ್ಕಾರ. ಇವತ್ತು ನಮಗೆ ಗಾಯತ್ರಿ ಪಿ.ಕೆ ಎನ್ನುವರು ನಮಗೆ ಇವತ್ತು ಮಾಹಿತಿನ ಕಳಿಸ್ಕೊಟ್ಟಿದ್ದಾರೆ. ಇವರು ನೋಡಿ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಬೆಳೆದಿದ್ದೇನೆ ಅಂತ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಈಗ ಎಲ್ಲರಿಂದ ಒಂದು ದೂರ ಇದ್ದು ಸ್ವಂತ ಒಂದು ಬಿಸ್ನೆಸ್ ಅನ್ನ ಮಾಡುವುದಾಗಿ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಗೆಳೆಯರಿ, ಇವರು ಸ್ವಂತ ಒಂದು ಮನೆ ಇದೆ, ಈಗ ಒಬ್ಬರೇ ಆ ಒಂದು ಮನೆಯಲ್ಲಿ ಇರುವುದಾಗಿ ಹೇಳಿಕೊಂಡಿದ್ದಾರೆ. ಇವರು ನೋಡಿ ಪ್ರೀತಿಯಿಂದ ನೋಡಿಕೊಳ್ಳುವ ಗೆಳೆಯನ ಅವಶ್ಯಕತೆ ಇದೆ, ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಂತ ನಮಗೆ ಈ ಒಂದು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಇವರು ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ನ ಮಾಡಿ. ಗೆಳೆಯರೇ, ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದೇ ರೀತಿ ನಿಮಗೆ ಉಚಿತವಾಗಿ ಮಾಹಿತಿಗಳು ಬರ್ತಾ ಹೋಗುತ್ತೆ. ಬನ್ನಿ ಗಾಯತ್ರಿ ಅವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಗೆಳೆಯರಿ, ಇವರ ಒಂದು ಸತ್ಯವನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಗೆಳೆಯರಿ, ಇವರಿಗೆ ಡೈವರ್ಸ್ ಆಗಿದೆ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. 8 ವರ್ಷ ಆಯ್ತಂತೆ ಡೈವರ್ಸ್ ಆಗಿ, ಇನ್ನು ಹುಡುಗರು ಕೂಡ ಆಗಿಲ್ಲ ಅಂತ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಇವರು ನೋಡಿ, ಇವರು ಯಾರ ಮೇಲೂ ಒಂದು ಡಿಪೆಂಡ್ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಇವರಿಗೆ ಡೈವರ್ಸ್ ಆದ್ಮೇಲೆ ತವ್ರ ಮನೆ ಬಂದು ಒಂದು 2 ವರ್ಷ ಇದ್ರಂತೆ. ತವ್ರ ಮನೆಯಲ್ಲಿ ಇವರು ಒಂದು ಅತ್ತಿಗೆ ಇವ್ರನ್ನ ಸೇರ್ತಾ ಇರ್ಲಿಲ್ಲ ಅಂತೆ. ಬರೀ ಜಗಳ ಮಾಡೋದು, ಕಿರಿಕಿರಿ ಮಾಡೋದು ಆ ತರ ಎಲ್ಲ ಮಾಡ್ತಾ ಇದ್ರಂತೆ. ಹಾಗಾಗಿ ಅವ್ರನ್ನ ಬಿಟ್ಟು ಬಂದು ಎಲ್ಲರಿಂದ ದೂರ ಆಗಿ ಕೆಲಸಕ್ಕೆ ಸೇರ್ಕೊಂಡು ಮನೆ ಆಸ್ತಿ ಎಲ್ಲವನ್ನ ಮಾಡಿಕೊಂಡಿರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಇವರ ಒಂದು ಜೀವನದ ಸತ್ಯವನ್ನ ಹೇಳಿಕೊಂಡಿದ್ದಾರೆ. ಗೆಳೆಯರೇ, ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು, ಓನ್ ಯೂಸ್ಗೆ ಮಾತ್ರ ಇಟ್ಟುಕೊಂಡಿದ್ದಾರೆ. ಅವಾಗ ಬಾಡಿಗೆ ಕೂಡ ಕಳಿಸುವುದಾಗಿ ಒಂದು ಕಾರ್ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಇವರು ನೋಡಿ ಗೆಳೆಯರೇ, ಈಗ ಗೆಳೆಯನ ಬಗ್ಗೆ ಯಾವ ರೀತಿ ಗೆಳೆಯ ಬೇಕಂತ ಹೇಳಿದ್ದಾರೆ. ಇವರು ಯಾವ ರೀತಿ ಅಂದ್ರೆ ಅವರಿಗೆ ಅಕ್ಷರ ಜ್ಞಾನ ಇರಬೇಕು, ಬುದ್ಧಿವಂತಿಕೆ ಅನ್ನೋದು ಇರ್ಬೇಕಂತನೂ ಕೂಡ ಹೇಳಿದ್ದಾರೆ. ಯಾವುದೇ ಒಂದು ಕೆಟ್ಟ ಚಟಗಳು ಇರಬಾರ್ದಂತನೂ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅನುಮಾನ ಪಡೋದು ಮೇನ್ ಆಗಿ ಅವ್ರ ಹತ್ರ ಇರಬಾರ್ದಂತನೂ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಇವರನ್ನ ಖುಷಿಯಿಂದ ನೋಡಿಕೊಳ್ಳುವಂತಹ ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇವೆಲ್ಲ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಅಭಿಪ್ರಾಯನ ನೀವು ಶೇರ್ ಮಾಡಬಹುದು. ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಗೆಳೆಯರೇ, ಗಾಯತ್ರಿ ಪಿ.ಕೆ ಅಂತ ಇವ್ರ ಹೆಸರು. ತಂದೆ ಹೆಸರು ಪ್ರಕಾಶ್, ತಾಯಿ ಜಯಮ್ಮ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಇವ್ರದ್ದು ಎಂ.ಕಾಮ್ ಆಗಿದ್ರು, ಎಜುಕೇಶನ್ ಎಂ.ಕಾಮ್ ಆಗಿರೋದ್ರ ಬಗ್ಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಇವರ ಓನ್ ಆಸ್ತಿ ಬಂದು ಒಂದು ಮನೆ ಇದೆ, ಒಂದು ಕಾರ್ ಇದೆ, 180 ಗ್ರಾಮ್ ಚಿನ್ನದ ಒಡವೆಗಳು ಕೂಡ ಇದ್ದಾವೆ ಅಂತ ಹೇಳ್ಕೊಂಡಿದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ ಅಂತ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಇವರ ವರ್ಕ್ ಬಂದು ಧಾರವಾಡದಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಮನೆ ಕೂಡ ಧಾರವಾಡದಲ್ಲೇ ಕಟ್ಟಿಕೊಂಡಿರುವುದಾಗಿ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಊರು ಬಂದು ಹಾವೇರಿ, ಇವ್ರ ಸ್ವಂತ ಊರು ಬಂದು ಹಾವೇರಿ. ವರ್ಕ್ ಬಂದು ಪ್ಲಸ್ ಮನೆ ಬಂದು ಧಾರವಾಡದಲ್ಲಿ ಒಂದು ಮನೆ ಪ್ಲಸ್ ಕೆಲಸ ಇರುವುದಾಗಿ ಹೇಳ್ಕೊಂಡಿದ್ದಾರೆ. ಎತ್ತರ ಬಂದು 155, ತೂಕ ಬಂದು 65. ಈಗ 36ರ ಒಂದು ವಯೋದಲ್ಲಿ ಇವರಿಗೆ ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನು ಮಾಡಿ. ಗೆಳೆಯರೇ, ಇವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ನಿಮ್ಮ ಎಲ್ಲಾ ಕಮೆಂಟ್ಗಳನ್ನು ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈ ಅನ್ನು ಕೊಟ್ಟು ಸಂಪರ್ಕಿಸ್ತಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಅನ್ನು ಮಾಡಿ, ಇಲ್ಲಾಂದ್ರೆ ಬೇಡ, ಇವರೇ ಖುದ್ದಾಗಿ ಸಂಪರ್ಕಿಸ್ತಾರೆ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.